ನಮ್ಮ ಎಲಿಫೆಂಟ್ ಅವ್ರದ್ದು ಸ್ನಾನ ಆಯ್ತು. ನೋಡಿ ನೋಡಿ ಹಿಂಗ್ ಮಾಡಿದ್ರು ಬಿದೋಗಲ್ಲ ಇದು. ಬಿದೋಯ್ತು. ಎಟಕ್ಸಿದೆ ಆಗುತ್ತೆ. ಆಯ್ತು. ಏನೋ ಸ್ವಲ್ಪ ಉದ್ದ ಆಗ್ಬಿಟ್ಟಿದೀನಿ ಅನ್ಸುತ್ತೆ ನಡುವೆ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕನ್ನಡತಿ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಹೋಮ್ ಕ್ಲೀನಿಂಗ್. ಆ್ಯಕ್ಚುಲಿ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ದಟ್ ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಟೈಮ್ ತುಂಬ ಕಡಿಮೆ ಇದೆ. ಅದಕ್ಕೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ, ಬೇಬಿ ಮಲ್ಕೊಂಡಾಗ. ಸೊ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಪ್ಲಾನ್ ಮಾಡ್ಕೊಂಡೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ನಾನು ಮನೆ ಕ್ಲೀನ್ ಮಾಡ್ತಾ ನನ್ನ ಥಿಂಗ್ಸ್ ಮೆಮೊರೀಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಅದಕ್ಕೂ ಮುಂಚೆ ಏನಂದರೆ, ನನ್ನ ಚಾನಲ್ನ ನೋಡ್ತಾ ಇರುವಂಥ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ತುಂಬ ಇದೆ ಥಿಂಗ್ಸ್. ಆ್ಯಕ್ಚುಲಿ ಫ್ರಿಡ್ಜಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಮುಂಚೆ ಥಿಂಗ್ಸ್ ಬೇಕಲ್ಲ, ಕ್ಲೀನ್ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ಬೇಕಲ್ಲ, ತೊಗೊಂಡು ಬಂದ್ಬಿಡೋಣ. ಮೊದಲಿಗೆ ನಾನು ಎಲಿಫೆಂಟ್ ತೊಗೋತಾ ಇದ್ದೀನಿ. ಎಲಿಫೆಂಟ್ ತುಂಬ ಡಸ್ಟ್ ಆಗ್ಬಿಟ್ಟಿದೆ. ಎಲಿಫೆಂಟ್ನ ಕ್ಲೀನ್ ಮಾಡೋಣ. ಎಲಿಫೆಂಟ್ಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಗಾಯ್ಸ್. ಎಲಿಫೆಂಟ್ ಬಂದು ಮೆಮೊರೀಸ್ ಇದೆ ಇದಕ್ಕೆ. ಏನಪ್ಪ ಮೆಮೊರೀಸ್, ಏನು ಹೇಳೋ, ಎಲಿಫೆಂಟ್ ಎಲ್ಲ ಮೆಮೊರೀಸ್ ಇಟ್ಕೊಂಡಿದ್ದಾಳೆ, ಮನೆಯಲ್ಲಿರೋ ಎಲ್ಲ ಥಿಂಗ್ಸ್ಗಳಿಗೆ ಒಂದು ಮೆಮೊರೀಸ್ ಇಟ್ಕೊಂಡಿದ್ದಾಳೆ ಅವಳು ಅಂತ ಅನ್ಕೊಂಬೇಡಿ. ಎಸ್, ಅಫ್ಕೋರ್ಸ್ ಎಲ್ಲ ಥಿಂಗ್ಸ್ಗೂ ಮೆಮೊರೀಸ್ ಇದ್ದೇ ಇರುತ್ತೆ. ನಂದು ಏನಂದರೆ ಮೆಮೊರೀಸು, ಈ ಎಲಿಫೆಂಟ್ ನಾನು ತೊಗೊಂಡು ಬಂದಿದ್ದು ಗೋವಾಯಿಂದ. ಫಸ್ಟ್ ಟೈಮ್ ನಾನು ಟ್ರಿಪ್ ಹೋಗಿದೆ ಗೋವಾಗೆ. ನಂದು ಒಂದು ಹ್ಯಾಬಿಟ್ ಇದೆ. ಆ್ಯಕ್ಚುಲಿ ಅದು ಗುಡ್ ಹ್ಯಾಬಿಟ್ ಅಂತಲೇ ಫೀಲ್ ಮಾಡ್ತೀನಿ. ಇಟ್ಸ್ ನಾಟ್ ಬ್ಯಾಡ್ ಹ್ಯಾಬಿಟ್. ನಾನು ಎಲ್ಲೇ ಹೋದ್ರೂ ನನಗೇನಾದರೂ ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಅದು ನಾನು ಹೋಗಿದ್ದಂತೂ ನೆನಪು ಉಳಿಬೇಕಂತ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ. ನನಗೆ ಬೇಸಿಕಲಿ ಎಲಿಫೆಂಟ್ ಅಂದರೆ ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ಎಲಿಫೆಂಟ್ ಈ ಥರ ಮರದಲ್ಲಿ ಹುಡ್ಡದಲ್ಲಿ ಏನೇ ಮಾಡಿದ್ರು ನನಗೆ ತುಂಬ ಇಷ್ಟ ಆಗುತ್ತೆ. ಆದ್ರಿಂದ ನಾನು ಎಲಿಫೆಂಟ್ ತೊಗೊಂಡು ಬಂದಿದ್ದೆ. ಎಲಿಫೆಂಟ್ ಅಷ್ಟೇ ಅಲ್ಲ, ಇದೇ ಥರ ಹುಡ್ಡಲ್ಲಿ ಮಾಡಿರೋದು ಚೀತಾ ತೊಗೊಂಡು ಬಂದಿದ್ದೆ. 2 ಚೀತಾ ಮತ್ತು 2 ಎಲಿಫೆಂಟ್ ತೊಗೊಂಡು ಬಂದಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಫ್ಲೈಟಲ್ಲಿ ಪ್ಯಾಕಿಂಗ್ ಮಾಡಿ ಹಾಕಿದ್ದೆ. ಅದು ನಿಮಗೆ ಗೊತ್ತು ಫ್ಲೈಟಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ನಮ್ಮ ಲಗೇಜ್ನೆಲ್ಲ ಅಂತ. ನಾವು ಮಾಡಿರೋ ಬಿಹೇವಿಯರ್ಗೆ ನನ್ನ ಚೀತಾಗಳು ಸತ್ತೋಗ್ಬಿಟ್ಟಿತ್ತು, ಅಂದರೆ ಬ್ರೋಕ್ ಆಗಿಬಿಟ್ಟಿತ್ತು. ಬ್ರೋಕ್ ಆಗಿರೋದನ್ನ ಇಟ್ಕೋಬಾರ್ದು ಮನೆಯಲ್ಲಿ ಅಂತ ಅದನ್ನ ನಾನು ಬಿಸಾಕ್ಬಿಟ್ಟೆ. ಸೊ ಎಲಿಫೆಂಟ್ ಇತ್ತು ನನ್ನ ಹತ್ರ 2. ಅನ್ಫಾರ್ಚುನೇಟ್ಲಿ ಈ ಮನೆಗೆ ಬಂದು ಈ ಕಾರ್ಪೆಂಟರ್ನ ಮನೆಗೆ ಕರೆದಿದ್ವಿ. ಸ್ವಲ್ಪ ಗೋಡೆಗೆಲ್ಲ ಹೋಲ್ ಮಾಡಬೇಕಿತ್ತು ಫೋಟೋಸ್ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಕಾರ್ಪೆಂಟರ್ ಅವರು ಈ ಹ್ಯಾಂಗ್ ಮಾಡೋ ಮೂಮೆಂಟಲ್ಲಿ ಎಲಿಫೆಂಟ್ನ ಸೈಡಿಗೆ ಎತ್ತಿಟ್ಟಿದ್ದಾಗ ಅವ್ರಿಗೆ ಗೊತ್ತಾಗದೆ ಅದನ್ನ ಒಂದು ಕೆಳಗಡೆ ಬೀಳಿಸ್ಬಿಟ್ಟು ನಮ್ಮ ಮುದ್ದು ಎಲಿಫೆಂಟ್ ಸೊಂಡ್ಲೆ ಮುಟ್ಟೋಗ್ಬಿಟ್ಟಿತ್ತು ಗಾಯ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಐ ಆಮ್ ಸೋ ಹರ್ಟ್. ಆ್ಯಕ್ಚುಲಿ ನನಗೆ ತುಂಬ ಹರ್ಟ್ ಆಗುತ್ತೆ. ನಾನು ಯಾವುದೇ ಥಿಂಗ್ಸ್ ಆದರೂ ಬ್ರೋಕ್ ಆಯ್ತಂದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಮನುಷ್ಯರ ಮೇಲೆ ಅಷ್ಟೇ ಫೀಲಿಂಗ್ಸ್ ಇರುತ್ತೆ ಅಂತ ಅನ್ಕೋಬೇಡಿ, ಥಿಂಗ್ಸ್ ಮೇಲೆ ಕೂಡ ಅಷ್ಟೇ ಫೀಲಿಂಗ್ಸ್ ಇರುತ್ತೆ. ಆ್ಯಕ್ಚುಲಿ ಅವರು ಬ್ರೋಕ್ ಮಾಡಿದ್ರು ಪಾಪ, ಅವ್ರಿಗೇನು ಹೇಳೋಕ್ಕಾಗಲ್ಲ, ಅವ್ರಿಗೂ ಬೇಕಂತ ಮಾಡಿದ್ದಲ್ಲ ಆ್ಯಕ್ಚುಲಿ. ಆದ್ರಿಂದ ನಾವು ಅವ್ರಿಗೆ ಏನು ಹೇಳಲಿಲ್ಲ. ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ ಅಂತ ಹೇಳಿ ನಾವೇ ಸಮಾಧಾನ ಮಾಡ್ಕೊಂಡ್ವಿ. ನಮ್ಮ ಎಲಿಫೆಂಟ್ ಅವ್ರದ್ದು ಸ್ನಾನ ಆಯ್ತು. ಬಟ್ ಇದು ಕಾಸ್ಟ್ಲಿನೇ, ನಿಮಗೆ ಗೊತ್ತಿರುತ್ತೆ ಹುಡ್ಡಲ್ಲಿ ಮಾಡೋದಂದ್ರೆ ಕಾಸ್ಟ್ಲಿನೇ ಇರುತ್ತೆ ಅಂತ. ಕಾಸ್ಟ್ಲಿ ಎಲಿಫೆಂಟ್ ಆಗಿರೋದ್ರಿಂದ ನಮಗೆ ದುಡ್ಡೋಯ್ತು ಅನ್ನೋದಕ್ಕಿಂತ ಅದೊಂದು ಮೆಮೊರೀಸ್ ಹೊಟ್ಟೋಗುತ್ತೆ. ಅದರಿಂದ ಒಂದೇ ಒಂದು ಎಲಿಫೆಂಟ್ ಇದ್ದು ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೀನಿ. ನೋಡಿ, ಒಂಟಿ ಸಲದ ನಮ್ಮ ಎಲಿಫೆಂಟ್ ಒಂಟಿ ಸಲದ ಅಂತ ಇದೆ ಹೆಸರು. ಹೌ ಪ್ರೆಟಿ. ಸಿ ಗಾಯ್ಸ್, ಕ್ಲೀನ್ ಆಯಿತು. ಇದು ವೆಟ್ ಬಟ್ಟೆ. ಕ್ಲೀನ್ ಆದಮೇಲೆ ಇದನ್ನು ಒರೆಸಿಟ್ಟಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈ ಥರನೇ ಇಟ್ಟಿದ್ದೆ. ಆ್ಯಕ್ಚುಲಿ ಅವ್ರು ಏನು ಹೋಲ್ಡ್ ಮಾಡ್ಬೇಕಂದ್ಬಿಟ್ಟು ಇಲ್ಲ ಇದನ್ನ ರೆಡಿ ಮಾಡ್ಬೇಕಂದ್ಬಿಟ್ಟು ಅವರು ಇಲ್ಲಿ ಎಲಿಫೆಂಟ್ ಇಟ್ಟಿದ್ರು. ಪಾಪ ಅವರಿಗೆ ಕಾಣಿಸ್ದೆ ಬಿದ್ದೋಯ್ತು. ಆ್ಯಂಡ್ ಇದು ನಾನು ಎಲ್ಲಿ ತೊಗೊಂಡು ಬಂದಿದ್ದೆ ಇದು ಗೊತ್ತಲ್ಲ, ಇದು ಸ್ಟ್ಯಾಚು, ಫೇಮಸ್ ಸ್ಟ್ಯಾಚು. ಬಟ್ ನನಗೆ ಇದ್ರ ಹೆಸರು ಗೊತ್ತಿಲ್ಲ ಗಾಯ್ಸ್. ನಾನು ತುಂಬ ಮುಗ್ದೆ ಅನ್ಸುತ್ತಲ್ಲ. ಇದ್ರ ಹೆಸರನ್ನೇ ತಿಳ್ಕೊಂಡಿಲ್ಲ. ಇದು ಪ್ರಪಂಚದಲ್ಲೇ ಅದೆಷ್ಟು ಅದ್ಭುತ ಅನಿಸುತ್ತೆ, ಮೇ ಬಿ, ಐ ಡೋಂಟ್ ನೋ. ಸೊ ಈ ಸ್ಟ್ಯಾಚು ಕೂಡ ನಾನು ತೊಗೊಂಡು ಬಂದಿದ್ದು ಗೋವಾದಲ್ಲಿನೇ. ಇದು ವಾಸ್ತು ಗಿಡ. ಆ್ಯಕ್ಚುಲಿ ಆವಾಗ ಟ್ರೆಂಡ್ ಆಗ್ಬಿಟ್ಟಿತ್ತು. ಇದು ಫುಲ್ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್. ಇದನ್ನೆಲ್ಲ ಸೋಪಾಗಿ ವಾಶ್ ಮಾಡೋದೇನು ಬೇಡ, ಜಸ್ಟ್ ಆಗೋದು ಡಸ್ಟ್ ಇದೆ. ಅದಕ್ಕೆ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊತೀನಿ. ಸಪ್ರೇಟ್ ಮಾಡಬೇಕಾದ್ರೂ ಲೀವ್ಸ್ ಅಂದರೆ ಸ್ಟೋನ್ಸ್ ಎಲ್ಲ ಸಪ್ರೇಟ್ ಮಾಡಬೇಕೀಗೆ. ಕ್ಲೀನ್ ಮಾಡ್ಕೊಂಬಂದ್ಬಿಟ್ರೆ ಆಮೇಲೆ ನಾನು ಸ್ಟೋನ್ ಎಲ್ಲ ಸಪ್ರೇಟ್ ಮಾಡ್ಬೋದು, ಎಲ್ಲ ಮಾಡ್ಕೊಬೋದು. ಹಂಗೆ ಪಾಪು ಮಲಗಿಬಿಟ್ಟಿದ್ದಾನೆ. ಆ ಟೈಮಲ್ಲಿ ನಾನು ಕ್ಲೀನ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಲ್ವಾ, ಅದರಿಂದ
ನೆಕ್ಸ್ಟ್ ಮೈ ವಾಸ್ತು ಗಿಡ ಅಂತಾನೆ ಕರಿಬಹುದು. ನನ್ನ ವಾಸ್ತು ಗಿಡ ಇದನ್ನ ನನ್ನ ಕಿಚನ್ ಅಲ್ಲಿ ಕ್ಲೀನ್ ಮಾಡಬೇಕು, ಮಾಡಿ ನೀಟ್ ಚೇಂಜ್ ಮಾಡಬೇಕು. ಏನಪ್ಪ ಒಂದು ರೇಂಜ್ ಗಲೀಜ್ ಇಟ್ಕೊಂಡಿದ್ದಾಳೆ, ಎಷ್ಟು ದಿನ ಆಯ್ತು ಕ್ಲೀನ್ ಮಾಡಿ ಅಂತೆಲ್ಲ ಅನ್ಕೊಂಬೇಡಿ. ಕ್ಲೀನ್ ಮಾಡ್ತಾನೆ ಇರ್ತೀನಿ, ಡಸ್ಟ್ ಬರ್ತಾನೆ ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಅಂದ್ರೆ ನೆನಪಿ ಗೊತ್ತಿರಲ್ಲ, ಬಾಯ್ಸಿ ಗೊತ್ತಿರುತ್ತೆ ಮನೇಲಿರೋ ಕಷ್ಟ ಹೇಗಿರುತ್ತೆ ಅಂತ. ಇದೊಂದು ಚಿಕ್ಕ ಪೆಟ್ಟಿದೆ ನಮ್ಮ ಮನೆಯಲ್ಲಿ. ಇದು ನನ್ನ ಫಸ್ಟ್ ಮಗ ಬಂದ್ಬಿಟ್ಟು ಅವನು ಊರಲ್ಲಿದ್ದಾನೆ ಅಮ್ಮ ಮನೇಲಿ. ಸೊ ಇದು ಅವನಿಗೆ ಕಿಂಡರ್ ಜಾಯಲ್ಲಿ ಸಿಕ್ಕಿದ್ದು ಗೈಸ್. ಅದು ಪ್ರೆಟ್ಟಿ ಆಗಿರೋದು ನನಗೆ, ನಾನು ವೇಸ್ಟ್ ಮಾಡಲ್ಲ ಆ್ಯಕ್ಚುಲಿ. ಮೈಕಿಗೆ ನನ್ನ ಚೈನ್ ಎಲ್ಲ ಹೊಡೆದು ಕಟ್ಟೋಣ ಅನ್ಸಿತ್ತು. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಈ ಗಣೇಶ ಹಬ್ಬದಿನ ತುಂಬಾ ಓಡಾಟ ಇತ್ತು ನನ್ನ ಮಗನ ಬರ್ಡೆ ಕೂಡ ಇದ್ದಿದ್ದರಿಂದ. ಆ ಟೈಮಲ್ಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ, ನನ್ನ ಮೈಕಲ್ಲಿ ಮುಂದೆ ಫೋಮ್ ಕವರ್ ಇರುತ್ತಲ್ಲ, ಅದು ಬೀಳ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದು ಎಲ್ಲಿ ಬಿದ್ದೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅದರಿಂದ ಮೈಕಿನ ಬೇರೆ ಪ್ರಾಬ್ಲಮ್ ನನಗೆ, ಅದನ್ನ ಬೇರೆ ಸರಿ ಮಾಡಬೇಕು, ಮಾತಾಡ್ಸ್ಬೇಕು ಸರಿಯಾಗಿ. ಇಲ್ಲ ಅಂದ್ರೆ ಅವರು ಕರೆಕ್ಟ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಏನ್ ಮಾಡ್ಲಿ ಹೇಳಿ ಗೈಸ್, ನನಗೆ ಸಪೋರ್ಟ್ ಮಾಡಲ್ಲ ನನ್ನ ಮೈಕ್ ಕೂಡ. ಎಲ್ಲಿ ಬಿದ್ದೋದು ಅಂತಾನೆ ಗೊತ್ತಿಲ್ಲ, ಅವ್ರು ನನಗೆ ಹೇಳಿ ಬಿದ್ದೋಗಿ ಯಾಕಮ್ಮ ಬಿದ್ದೋಗ್ತೀಯಾ. ನನಗೆ ಈ ಥರ ಎಲ್ಲ ವಯಸ್ಸಿದ್ರೆ ಇಷ್ಟ ಆಗಲ್ಲ, ಬಟ್ ಏನ್ ಮಾಡೋದು. ನನಗೆ ಒಂದು ಫೋಬಿಯಾ ಇದೆ. ಇಟ್ಸ್ ಲೈಕ್ ಅದೇನೋ ಹೇಳ್ತಾರಲ್ಲ, OCD. ತಲೆ ಕೂದಲು ನನಗೆ ಕಾಣಿಸಂಗೆ ಇಲ್ಲ. ಐ ವಾಸ್ ಸೋ ಇರಿಟೇಟೆಡ್. ನನಗೆ ಎಲ್ಲಿ ಆದ್ರೂ ಅಷ್ಟೇ, ಮನೆ ಕಸ ಮನೆ ಒರೆಸ್ಬೇಕಾದ್ರೂ ಅಂತೂ ನಂಗೆ ಒಂದು ತಲೆ ಕೂದಲು ಸಿಗಬಾರ್ದು. ಅದರಿಂದ ನಾನು ಕೆಲಸ ಮಾಡೋದೇ ತುಂಬ ನಿಧಾನ. ಎಲ್ಲ ಒಂದು ತಲೆ ಕೂದಲು ಬಿದ್ದಂಗೆ ನೀಟಾಗಿ ಕಸ ಹೊಡ್ಕೊಂಡು ನಾನು ಒರೆಸೋ ಹೊತ್ತಿಗೆ 1 hour ಮಾಡ್ಬಿಡ್ತೀನಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾನು ಮಾಡೋದೇ ನಿಧಾನ, ಬಟ್ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಹೌಸ್ ವೈಫ್ಗಳು ಕಷ್ಟ ಎಷ್ಟಿರುತ್ತೆ ಗೊತ್ತಾ ಗೈಸ್. ಅವ್ರಗಳಿಗೆ ವರ್ಕಿಗೆ ಹೋಗೋರಾದ್ರೂ ಪರವಾಗಿಲ್ಲ, ಬೆಳಗ್ಗೆ ಹೋಗ್ತೀರಾ, ಕೆಲಸ ಮುಗಿಸ್ತೀರಾ, ಇಷ್ಟ ಅವರ್ ಅಂತ ಡ್ಯೂಟಿ ಮಾಡ್ತೀರಾ, ಮನೆ ಬಂದ್ಬಿಡ್ತೀರಾ. ಬಟ್ ನಾವು ಹೌಸ್ ವೈಫ್ ಹಂಗಲ್ಲ ಗೈಸ್. 24/7 ನಮಗೆ ವರ್ಕ್ ಮುಗಿಯಲ್ಲ, ನಮಗೆ ಲೀವ್ಸ್ ಇರಲ್ಲ. ಇದೆಲ್ಲ ನಾನು ಖಂಡಿಸ್ತೀನಿ ಗೈಸ್, ಎಲ್ಲ ಖಂಡಿಸ್ಬೇಕು. ನಮಗೂ ಲೀವ್ಸ್ ಬೇಕು. ಯಾರು ಕೇಳಲ್ಲ ಅಂದ್ಬಿಟ್ಟು ನೀವು ನಮಗೆ ಮಾತು ಕೇಳಲ್ಲ, ನಮ್ಮ ಮಾತುಗಳನ್ನ ಕೇಳಲ್ಲ ನೀವು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇದು ನಮ್ಮ ಮನೇಲಿ ಒಂದು ಲ್ಯಾಂಡ್ ಲೈನ್ ಇದೆ, ವರ್ಕ್ ಆಗ್ತಿದೆ ಗೈಸ್. ನಾನು ಇಷ್ಟು ಆಕ್ಚುಲಿ ಮನೆಗೆ ಬಂದು ವರ್ಷನೇ ಆಗ್ತಾ ಇದೆ. ನಾನು ಇಷ್ಟು ಒಂದು ವರ್ಷದಿಂದ ಲ್ಯಾಂಡ್ ಲೈನ್ ವರ್ಕ್ ಆಗ್ತಾ ಇಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ಸುಮ್ಮನೆ ಇದೆ, ಬಟ್ ವರ್ಕ್ ಆಗ್ತಾ ಇದೆ. ಆದ್ರೆ ಮೇ ಬಿ ಫೋನ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಐ ವಿಲ್ ಟ್ರೈ ಮಾಡ್ತೀನಿ ಗೈಸ್. ಇವಾಗ ಈ ಲ್ಯಾಂಡ್ ಲೈನ್ ಇಂದ ಫೋನ್ ಬರುತ್ತಾ ಅಂತ ನೋಡಿ ಹಿಂಗ್ ಮಾಡಿದ್ರು ಬಿದೋಗಲ್ಲ ಇದು. ಬಿದೋಯ್ತು. ಆಕ್ಚುಲಿ ಅವ್ರು ಅನ್ಕೊಂಡ್ಬಿಟ್ಟಿತ್ತು ನೋಡ್ರ, ಮತ್ತೆ ಇದು ಕೂಡ ಡ್ರಾಮಾ ಆಡುತ್ತಲ್ಲ, ನಾಟಕ ಆಡುತ್ತೆ ಇದು ಕೂಡ ಲ್ಯಾಂಡ್ ಲೈನ್. ವೇಟ್ ಗೈಸ್, ಫೋನ್ ಒಳಗೆ ಇದು ಡಬ್ಬ ಫೋನ್. ಇದು ಅಪಾರ್ಟ್ಮೆಂಟ್ ಒಳಗೆ ಇಟ್ಟಿರೋದು ಡಬ್ಬ ಫೋನ್. ಆಕ್ಚುಲಿ ಇದು ಸುಮ್ಮನೆ ಇಟ್ಕೊಂಡಿದೆ, ಏನೋ ಪ್ರೊಫೆಷನಲ್ ಆಗಿರಲಿ. ಇಟ್ಸ್ ನಾಟ್ ಲುಕ್ ಲೈಕ್ ಎ ಪ್ರೊಫೆಷನಲ್. ವರ್ಕ್ ಆಗಲ್ಲ ಅಷ್ಟೇ. ಒಂದು ಧೂಳಿನ ಕತೆ ಎಲ್ಲಿಂದ ಬಂತು, ಹೇಗೆ ಬಂತು ಗೊತ್ತಿಲ್ಲ. ಹೀಗೂ ಉಂಟೆ. ಆಕ್ಚುಲಿ ಈ ಥಿಂಗ್ಸ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡೋಣ. ಕ್ರಿಶ್ಚಿಯನ್ ಆಗಿರೋದ್ರಿಂದ ನಾನು ನನ್ನ ಡ್ಯಾಡಿ ಆಗಿರೋ ಜೀಸಸ್ದು ಏನದು ವರ್ಸಸ್ ಹಾಕ್ಕೊಂಡಿರ್ತೀನಿ. ಏನೇ ಅಂತಾರೆ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ ನನಗೆ. ವರ್ಸಸ್ ಅಂದರೆ ವಚನಗಳ್ನ ಹಾಕ್ಕೊಂಡಿರ್ತೀನಿ. ಬಿಕಾಸ್ ನನಗೆ ಇದೆಲ್ಲ ಅವ್ರು ನನ್ನ ಜೊತೆ ಮಾತಾಡ್ತಾರೆ ಅನ್ನೋ ಫೀಲ್. ಮಾರ್ನಿಂಗ್ ಎದ್ದ ತಕ್ಷಣ ನಾನು ನಿಮಗೆ 2ರಷ್ಟು ಸುಖ ಒಂದೇ ಪಾಲಿಸುವೆನು. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ವಚನನ ನೋಡಿದರೆ ಐ ಫೀಲ್ ಗುಡ್. ವಾವ್. ಆಮೇಲೆ ಇಲ್ಲಿ ನೋಡಿ, ನಿನ್ನ ದೇವರಾದ ಕರ್ತನು ನಿನ್ನ ಸಂಗಡ ಇದ್ದಾನೆ. ಸೊ ನನ್ನ ಡ್ಯಾಡಿ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋ ಒಂದು ಗುಡ್ ಫೀಲ್ ಇರುತ್ತೆ. ಅದರಿಂದ ಇದೆಲ್ಲ ಹಾಕೊಂಡಿರ್ತೀನಿ ನನ್ನ ಮನೆಯಲ್ಲಿ. ಇದು ಬುದ್ಧನ ಸ್ಟೋರಿ ಇದೆ ಗೈಸ್. ಇದು ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಮಾಡಿದ್ದು. ಯಾವುದಕ್ಕೆ ಸಿಸ್ಟರ್ಸ್ಗೆ ಅನ್ಸುತ್ತೆ, ಮೇ ಬಿ ಸಿಸ್ಟರ್ಸ್ಗೆ ಫ್ರೆಂಡ್ಶಿಪ್ಗೆ ಯಾವುದಕ್ಕೂ ಅವಳು ಗಿಫ್ಟ್ ಮಾಡಿದ ಉದ್ದೇಶ ನಂಗೆ ತುಂಬ ಸಿಟ್ಟು. ಶಾಂತಿಯಿಂದ ಇರಲಿ ಬುದ್ಧನ ಥರ ಅಂತ ಕೊಟ್ಟಿದ್ಲು. ಅದು ಮದುವೆ ಆದ್ಮೇಲೆ ಬಂದಿದೆ ಶಾಂತಿ, ಮುಂಚೆ ಹೊಟ್ಟೋಗ್ಬಿಟ್ಟಿತ್ತು. ಸೊ ಫೈನಲಿ ಇದೆಲ್ಲ ಕ್ಲೀನ್ ಆಯಿತು. ಕರೆಕ್ಟಿದೆಯಾ? ಅದೇನೋ ಸ್ವಲ್ಪ ಈಗ ಅನ್ನಿಸ್ತಿದೆ ನನಗೆ. ಈಗ ಕರೆಕ್ಟ್ ಆಯ್ತು ಅನ್ಸುತ್ತೆ. ಮೇ ಬಿ ಪರ್ಫೆಕ್ಟ್. ಈ ಥರ ಕೋಟ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ರೂಲ್ಸ್ ಆಫ್ ಲೈಫ್, ಡೋಂಟ್ ಗಿವ್ ಅಪ್, ಡೋಂಟ್ ಕಂಪೇರ್, ಬಿ ಹ್ಯಾಪಿ, ಬಿ ಕೈಂಡ್ ಅಂತ. ಮುಂಚೆ ಇಲ್ಲಿ ಬುದ್ಧ ಇಟ್ಟಿದ್ವಿ, ಅದೇನೋ ಗೊತ್ತಿಲ್ಲ ನನಗೆ, ಇಲ್ಲಿ ಎಲ್ಲ ಹೊಡೆದೋಗ್ಬಿಡುತ್ತೆ. ಬುದ್ಧ ಇಟ್ಟಿದ್ವಿ, ಪಾಪುನ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು. ಆ ಟೈಮಲ್ಲಿ ಏನಾಯಿತು, ಅವನು ಇದನ್ನ ಇಟ್ಕೊಂಡು ಹಿಂಗೆ ಎಳ್ದ, ಬುದ್ಧ ಬಿದ್ದರು, ಹೊಡೆದು ಹೋದ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂಥರ ಚೆನ್ನಾಗಿದೆ. ನಾನು ಇದನ್ನ ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಅನ್ಸುತ್ತೆ ಆರ್ಡರ್ ಮಾಡಿದ್ದು. ಫ್ಲಿಪ್ಕಾರ್ಟು ಮೀಶೋದೆಲ್ಲ ಆರ್ಡರ್ ಮಾಡಿದ್ದೆ.
ಸೊ ನಿಮಗೆ ಲಿಂಕ್ಸ್ ಬೇಕಂದ್ರೆ ಹೇಳಿ, ನಾನು ಖಂಡಿತ ಹಾಕ್ತೀನಿ. ನೋ ಚಿನ್ನ ಪಪ್ಪ, ನೋ, ಡೋಂಟ್ ಡೂ. ಅಲ್ಲಿ ನಾನು ಮೊಬೈಲ್ ಫಿಕ್ಸ್ ಮಾಡೋ ಸ್ಟ್ಯಾಂಡ್ ಇದೆ, ಅವನು ಅದನ್ನ ಬೀಳಿಸ್ಬೇಕು ಒಟ್ಟಿನಲ್ಲಿ. ಅವನ್ನ ಎದ್ದ ಮೇಲೆ ನಾನು ಕೆಲಸ ಮಾಡ್ಕೊಳ್ಳೋದು ಅಸಾಧ್ಯ. ಇಲ್ಲಿಗೆ ಬಂದು ಅದೇ ತರ ಜೋಕಾಲಿ ಇದೆ ಇನ್ನೊಂದು, ಅದನ್ನ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ವಾಸ್ ದ ವ್ಯೂ. ಇದು ಎಲಿಫೆಂಟ್ ಅಂಡ್ ದಿಸ್. ಇದು ನಾನು ಹಾಕಿರೋದಲ್ಲ, ಇದು ನನ್ನ ಮುಂಚೆ ಈ ಮನೆಗೆ ಬರೋಕ್ ಮುಂಚೆ ಇದ್ದವರೇ ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ಚೆನ್ನಾಗಿತ್ತಲ್ಲ, ಸೊ ಅವ್ರು ಪೇಂಟ್ ಮಾಡೋರು ಕೂಡ ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದು ಫ್ರೇಮ್ ಇತ್ತಲ್ಲ, ಈ ಫ್ರೇಮ್ನ ನಾನು ಇಲ್ಲಿ ಹಾಕೋಣ ಅನ್ಕೊಂಡಿದ್ದೀನಿ. ಇದು ಅಷ್ಟೇ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಇದು ಬಂದು ಜೀಸಸ್ ರಿಲೇಟೆಡ್, ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಅಂತ. ದೇವರ ಜೀಸಸ್ ಅಂತಲ್ಲ, ಎಲ್ಲ ದೇವರ ಒಬ್ಬನೇ ನಾಮ ಅಲ್ಲ ಅನ್ನೋ ಥರ ಸಾಧ್ಯ ಅಂತ. ನನ್ನ ಮಗ ಸ್ಟಾರ್ಟ್ ಮಾಡಿದ್ರೆ ಡುಮ್ ಡಗನ್ ಅಂತ ಎಟಕ್ಸಿದ್ರೆ ಆಗುತ್ತೆ. ಆಯ್ತು. ಏನೋ ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ನಡುವೆ ಗಾಯ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನೋ ಕಂದ ಸೌಂಡ್ ಅದು. ಒಬ್ಳೆ ಇಟ್ಕೊಂಡು ಬ್ಲಾಗ್ ಮಾಡೋದು ಕಷ್ಟ ರೀ, ಬಿಕಾಸ್ ಯಾರು ಒಬ್ರು ಇದ್ರೆ ಕ್ಯಾಪ್ಚರ್ ಮಾಡ್ತಾರೆ, ಯಾರಿಲ್ಲ ಅಂದ್ರೆ ಕಷ್ಟ. ಏನ್ ಮಾಡೋದು? ಓ ಏನ್ಸಾ ಇದು ಬಂದು ನಾನು ಮತ್ತೆ ನನ್ನ ಸಿಸ್ಟರು ಇಬ್ಬರೇ. ನಾವು ಆ್ಯಕ್ಚುಲಿ ಎಲ್ಲೇ ಟ್ರಿಪ್ ಹೋಗ್ಬೇಕಂದ್ರೂ ನಾವು ಇಬ್ಬರೇ ಹೋಗ್ತಾ ಇದ್ದಿದ್ದು. ಎಲ್ಲಿ ಹೋಗಿದ್ವಿ? ಮುರುಡೇಶ್ವರ, ಹೊನ್ನಾವರ, ದೆನ್ನು ಬೇರೆ ಎಲ್ಲೋ ಅಷ್ಟೇ ಅನ್ಕೊಂತೀನಿ, ಅಷ್ಟು ನೆನಪಾಗ್ತಾ ಇಲ್ಲ. 2022 ಅಲ್ಲಿ ಹೋಗಿದ್ದು, 23 ಅನ್ಸುತ್ತೆ. ಅಲ್ಲಿ ತೊಗೊಂಡು ಬಂದಿದ್ದು, ಮುರುಡೇಶ್ವರಲ್ಲಿ ತೊಗೊಂಡು ಬಂದಿದ್ದು. ಇದು ಎಲ್ಲ ಸಿಯಲ್ಲಿ ಸಿಗೋವಂಥದ್ದು ಕಪ್ಪೆ ಚಿಪ್ಪಾಗಿರ್ಬೋದು, ಚಿಕ್ಕ ಚಿಕ್ಕದು. ಇದು ಏನು ಬಸವಣ್ಣಂದು ಮೇಲ್ಗಡೆ ಇರುತ್ತಲ್ಲ, ಅದು ಎಲ್ಲ ಹಾಕಿ ಮಾಡಿದ್ದಾರೆ. ಇಟ್ಸ್ ಲುಕಿಂಗ್ ವೆರಿ ನೈಸ್, ಅದಕ್ಕೆ ತೊಗೊಂಡು ಬಂದ್ವಿ. ಮನೆಗೆ ಒಂಥರ ಫ್ಯಾಷನಬಲ್ ಆಗಿ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಹಾಗೆ ಕ್ಯಾರಿ ಮಾಡಿದ್ವಿ. ಇದು ಸೋಫಾ ಕೂಡ ರೀಸೆಂಟ್ಲಿ ನಾವು ಒಂದು 2 years ಆಯ್ತು ಅನ್ಸುತ್ತೆ ನಾವು ಪರ್ಚೇಸ್ ಮಾಡಿ. ಅಂದರೆ ನಿಮ್ಗೊಂದು ಟಿಪ್ಸ್ ಹೇಳ್ಬೇಕು ನಾನು. ಏನದು ಟಿಪ್ ಅನ್ಕೊಂಬೇಡಿ, ಏನು ಎಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋದಲ್ಲ. ಆಕ್ಚುಲಿ ಇದು ಟಿಪ್ಸ್ ಅಂತಾನೆ ಫೀಲ್ ಆಗುತ್ತೆ. ಐ ಫೀಲ್ ಲೈಕ್ ದಟ್. ಇದು ವಿಮ್ ಲಿಕ್ವಿಡ್ ಪೌಚ್. ಆ್ಯಕ್ಚುಲಿ ನಾನು ಆನ್ಲೈನ್ ಜಿಪ್ಟೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು 1 ಲೀಟರ್ ಇದೆ ಅನ್ಕೊಂತೀನಿ, ಮೇ ಬಿ 1 ಲೀಟರ್ಗೆ 100 ml ಕಡಿಮೆ ಇದೆ, 900 ml ಇದೆ. ನಾವು ಬಾಟಲ್ನ ಆರ್ಡರ್ ಮಾಡಿದ್ರೆ ಏನಾಗುತ್ತೆ, ಬಾಟಲಲ್ಲಿ ನಮಗೆ ಅದು ಸೇಮ್ 200 ಆಗುತ್ತೆ, 700 ml ಇರುತ್ತೆ. ಅದು ಅದಕ್ಕಿಂತ ಇದು 300 ml ಜಾಸ್ತಿನೇ ಸಿಗುತ್ತೆ. ಅದಕ್ಕೆ ನಾನು ಪೌಚಸ್ ಆರ್ಡರ್ ಮಾಡ್ತೀನಿ. ಸೊ ನೀವು ಕೂಡ ಯಾವಾಗಲೂ ಫಸ್ಟ್ ಟೈಮ್ ನೀವು ಲಿಕ್ವಿಡ್ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಬಾಟಲ್ ಆರ್ಡರ್ ಮಾಡ್ಕೊಳ್ಳಿ, ವಿಮ್ ಲಿಕ್ವಿಡ್ 700 ml. ಅದನ್ನ ಆರ್ಡರ್ ಮಾಡ್ಬಿಟ್ಟು ಅದು ಖಾಲಿ ಆದಂಗೆ ನೀವು ಪೌಚ್ ಆರ್ಡರ್ ಮಾಡ್ಕೊಂಡಿದ್ರೆ ಮತ್ತೆ ದುಡ್ಡು ಕೂಡ ಸೇವ್ ಆಗ್ತಾ ಬರುತ್ತೆ. ಇದು 215 ಇರೋದು ಜಿಪ್ಟೋದಲ್ಲಿ ನನಗೆ 160 ಸಿಕ್ತು. ಎಷ್ಟು ಸೇವ್ ಮಾಡಿದೆ ಅಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಹೌಸ್ ವೈಫ್ ಅಂತ ಆದ್ಮೇಲೆ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಲ್ಲೆಲ್ಲ ಸೇವ್ ಮಾಡ್ಬೇಕಾಗತ್ತೆ. ಹಾಗೆ ಚಿಕ್ಕಪ್ಪ ಸೇವ್ ಮಾಡೋಣ. ಸೇವ್ ಮಾಡಿ ನಾವ್ ಎಲ್ಲಿ ಆಗ್ತೀವಿ ಗೊತ್ತಾ, ಈ ಆನ್ಲೈನ್ ಶಾಪಿಂಗ್ ಆಗ್ತೀವಿ. ಅದಂತೆ ಇದಂತೆ ಅಂತ ನಾನಂತೂ ಬುಕ್ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ದೇವ್ರೆ, ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೊತಾನೆ ಇರ್ತೀನಿ, ಇನ್ನೂ ಬುದ್ಧಿ ಬರಲ್ಲ ಅಂತಾನೆ ಇರ್ತಾರೆ. ಏನಾದ್ರೂ ಒಂದು ಬುಕಿಂಗ್. ಮೀಶೋ ಬಂದಂತೂ ಮೀಶೋನಲ್ಲಿ ತುಂಬಾ ಆರ್ಡರ್ಸ್ ಮಾಡ್ತೀನಿ. ಆಕ್ಚುಲಿ ಅದ್ರದ್ದು ಒಂದು ಬ್ಲಾಗ್ ಮಾಡ್ಬೇಕು ನಿಮಗೆ. ವಾಟ್ ಹ್ಯಾಪನ್ ಟೆಲ್ ಮಿ ವಾಟ್ ಹ್ಯಾಪನ್. ನಾನು ಕೆಲಸ ಮಾಡ್ಬಾರ್ದಾ? ನೀವು ಮಾಡ್ತೀರಾ ಬಂದು? ನೀವು ಆಟಾಡಿ ಎಷ್ಟು ದಿನ ನೋಡಿ ನಿಮ್ ಥಿಂಗ್ಸ್ ಎಲ್ಲ ಬಿದ್ದಿದೆ ನೋಡಿ, ಅಲ್ಲೆಲ್ಲ ಇದೇ ಬೇಕಾ? ಇದು ಕಸ ಗಲೀಜ್ ಡಸ್ಟಿ. ಯು ವಾಂಟ್ ದಿಸ್? ಇಟ್ಸ್ ಸೋ ಡಸ್ಟಿ ಮಗನೆ. ಇದು ಬೇಡಪ್ಪ, ಇದು ಮೆಡಿಸಿನ್. ಆಕ್ಚುಲಿ ನಿಂಗೆ ಆಟ ಆಡ್ತಾ ಬಾಟಲ್, ವಾಟರ್ ಬಾಟಲ್ ಟೇಕ್ ವಾಟರ್ ಬಾಟಲ್ ಇದು ನೋಡಿ. ಕ್ಯಾಚ್ ಮಾಡ್ಕೊ. ನೀವು ಅದೇ ತರ ಆಟ ಆಡಿ ನನ್ನ ಹತ್ರ ಕಳ್ಸೋದಿಲ್ಲ. ರಿಮೋಟ್ ಎಲ್ಲ ಸಿಗೋದು. ಅಪ್ಪ ಇವ್ನು ಆಟ ಆಡ್ಸೋದೆಲ್ಲ ಆಗೋಗುತ್ತೆ. ಏನಾದ್ರೂ ಆಟ ಆಡ್ತಾನೆ ಇರ್ಬೇಕು ನಮ್ಗೆ, ಅವ್ನಿಗೆ ಬೋರ್ ಆಗ್ಬಾರ್ದು. ಅವಾಗ್ಲೇ ಹೇಳ್ತಾನೆ ಅವನು. ಆಕ್ಚುಲಿ ಅವ್ನು ಪ್ಲೇಯಿಂಗ್ ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಆಕ್ಚುಲಿ ಅವ್ನ ಫೇಸ್ ನ ಬ್ಲರ್ ಮಾಡ್ತೀನಿ, ಅವನಿಗೆ ಚಿಕ್ಕನಾಗಿರೋದ್ರಿಂದ ದೃಷ್ಟಿ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದು ಗೊತ್ತಲ್ಲ ಎಲ್ಲರಿಗೂ, ಏನಿದು ಹೋಮ್ ಫ್ರೆಶ್ನರ್. ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ ಇದರಿಂದ. ಮಗು ಆದವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋ ಟೈಮ್ ಇದೆಲ್ಲ ಗೊತ್ತಾ, ಆ ಟೈಮಲ್ಲೆಲ್ಲ ಈ ತರ ತಗೊಂಡ್ ಬಂದಿಟ್ಕೊಂಡ್ರೆ ಯಾವಾಗ್ಲೂ ಮನೆ ಫ್ರೆಶ್ ಆಗಿರುತ್ತೆ. ನೋಡಿ ಫ್ರೆಶ್ ಅನ್ಸುತ್ತೆ. ಇಲ್ಲಿ ಇಟ್ಬಿಡ್ತೀನಿ, ನನಗೆ ಫ್ರೆಶ್ ಮಾಡುತ್ತೆ ಅದು. ಪ್ರೆಸ್ ಮಾಡ್ಕೊಂಡು ಫ್ರೆಶ್ ಆಗಿಡುತ್ತೆ ಮನೇನ. ಆಕ್ಚುಲಿ ನಾನು ಇದನ್ನ 15 days ಒನ್ಸು ಕ್ಲೀನ್ ಮಾಡ್ತೀನಿ. ಇವಾಗ ಮಳೆ ಬರ್ತಿರುತ್ತಲ್ಲ, ಅದರಿಂದ ನೀರೇನು ಜಾಸ್ತಿ ಖರ್ಚಾಗಲ್ಲ. ಇದು ಇನ್ನು ಬೇಸಿಗೆ ಟೈಮಲ್ಲಿ ನೋಡ್ಬೇಕು ನೀವು ಎಷ್ಟು ಬೇಗ ವಾಟರ್ ಖಾಲಿ ಆಗುತ್ತೆ ಅಂದ್ರೆ, ಇದು ತುಂಬಾ ಸ್ಪೀಡ್. 1 ವೀಕಲ್ಲೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ನಾನು ಇದು ಫುಲ್ ಬೌಲ್ ತುಂಬಿಟ್ಟಿರ್ತೀನಿ. ಓಚ್ ಜಸ್ಟ್ ಮಿಸ್ ಗೈಸ್. ವಾಶ್ ಆಯ್ತು, ವಾಶ್ ಏನೋ ಆಯ್ತು. ಏನ್ ಗೊತ್ತಾ, ಲಿಕ್ವಿಡ್ ಹಾಕಿದ್ಮೇಲೆ ನಾವು ಪಾತ್ರೆ ವಾಶ್ ಮಾಡೋ ಲಿಕ್ವಿಡ್ನ ಚೆನ್ನಾಗಿ ನೀರಲ್ಲಿ ಅದನ್ನ ರಿನ್ಸ್ ಮಾಡ್ಬೇಕು. ಬಿಕಾಸ್ ಆ ಲಿಕ್ವಿಡ್ ಅಲ್ಲಿ ಕೆಮಿಕಲ್ಸ್ ಇರುತ್ತೆ. ಪಾಪ ಇದು ಬಂದು ಅದಕ್ಕೂ ಜೀವ ಇರುತ್ತೆ. ಆ ಕೆಮಿಕಲ್ ಇಂದ ಅದಕ್ಕೆ ಇರಿಟೇಟ್ ಆಗ್ಬೋದೇನೋ.
ಅದಕ್ಕೋಸ್ಕರ ನಾನು ನೀಟಾಗಿ ಕ್ಲೀನ್ ಮಾಡ್ಬಿಡ್ತೀನಿ ಎಲ್ಲ. ಆ್ಯಂಡ್ ಇದಕ್ಕೆ ಫಿಲ್ಟರ್ ವಾಟರ್ ಹಾಕ್ತೀನಿ ನಾನು. ತೊಗೊಂಡು ಬಂದು 1 ವರ್ಷ ಆಯ್ತು ಅನ್ಸುತ್ತೆ. ಆಲ್ರೆಡಿ ಏನೋ ಆಗ್ತಾ ಇದೆ, ಎಲ್ಲ ಹಾಳಾಗ್ತಾ ಇದೆ ಗೈಸ್ ನೋಡಿ. ತೊಗೊಂಡು ಮನೆಗೆ ಎಷ್ಟೊಂದಿತ್ತು ಗೊತ್ತಾ ಎಲೆಗಳು ಇದರಲ್ಲಿ, ಈಗೆಲ್ಲ ಹಾಳಾಗೋಗ್ತಾ ಇದೆ. ಅದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ, ಡಾಕ್ಟರ್ಗೂ ಗೊತ್ತಿಲ್ಲ, ಡಾಕ್ಟರ್ಗಳು ಯಾರು ನೋಡೋರಿಲ್ಲ, ನನಗಿರೋಣ ಪಾಪ. ಓಕೆ, ನನ್ನ ಮಗ ಅಳ್ತಿದ್ದಾನೆ, ನಾನು ನನ್ನ ಮಗನ ಹತ್ರ ಹೋಗಬೇಕು. ಸೊ ಫೈನಲಿ ವೇದನ ಸಮಾಧಾನ ಮಾಡಿ ಮನೆ ಕೆಲ್ಸಕ್ಕೆ ಜಾಯ್ನ್ ಆದೆ. ನೋಡಿ ಮನೆ ಹೇಗೆ ಅರ್ಗಿದಾನೆ ಅಂದರೆ ಇವನು, ಅದನ್ನೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಸಾಕು ಅನ್ಸ್ಬಿಡುತ್ತೆ. ಎವ್ರಿ ಡೇ ಸೇಮ್ ವರ್ಕ್ ಇರುತ್ತೆ, ಅದರಿಂದ ನನಗೆ ಕೆಲಸ ಮುಗಿಯೋದೇ ಇಲ್ಲ. ಅವ್ನ ಥಿಂಗ್ಸ್ ಎಲ್ಲ ಎತ್ತಿಟ್ಟು ನಾನು ರೂಮು ಮತ್ತು ಅಲ್ಲೆಲ್ಲ ಕಸ ಹೊಡೆದು, ಅದೇ ಟೈಮ್ಗೆ ನಂದೊಂದು ರಿಂಗ್ ಕೂಡ ಮಿಸ್ ಆಗಿಬಿಟ್ಟಿತ್ತು. ಆ ರಿಂಗು ಕೂಡ ಸಿಕ್ತು ಕಸ ಹೊಡಿಬೇಕಾದ್ರೆ, ಸ್ವಲ್ಪ ಸ್ಪಂದಿ ಹೋಗ್ಬಿಟ್ಟಿತ್ತು. ಅದೊಂದು ಹ್ಯಾಪಿ ಆ್ಯಕ್ಚುಲಿ, ಯಾಕೆಂದರೆ ರಿಂಗ್ನ ವೇದು ಕೊಟ್ಟಿದ್ದೆ, ಅವನು ಎಲ್ಲೋ ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದ. ಆಮೇಲೆ ಪಾತ್ರೆ ನೋಡಿ ಎಷ್ಟೊಂದಿದೆ, ಪಾತ್ರೆ ಎಲ್ಲ ವಾಶ್ ಮಾಡಿ, ಪಾತ್ರೆ ವಾಶ್ ಆಯಿತು. ವಾಶ್ ಆದಮೇಲೆ ಜಿಪ್ಟೋದಿಂದ ಸೊಪ್ಪೆಲ್ಲ ಆರ್ಡ್ರ್ ಮಾಡಿದ್ದೆ. ಕರಿಬೇವು ಖಾಲಿಯಾಗಿತ್ತು ಅಂದ್ಬಿಟ್ಟು. ಸೊ ಕರಿಬೇವನ್ನ ನಾನು ಏನು ಮಾಡ್ತೀನಿ ಅಂದರೆ, ತಂದಾಗ್ಲೇ ಅದನ್ನು ಒಂದು ಇದಕ್ಕೆ ಹಾಕಿ ವಾಶ್ ಮಾಡಿ ಡ್ರೈ ಆಗಕ್ಕೆ ಬಿಡ್ತೀನಿ. ಅದು ಡ್ರೈ ಆದಮೇಲೆ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಬಿಡಿಸಿ ಎತ್ತಿಟ್ಟೆ. ನೀವೇ ನೋಡ್ತಿದ್ದೀರಲ್ಲ, ಕೊತ್ತಂಬರಿ ಸೊಪ್ಪಲ್ಲಿ ಸೊಪ್ಪಿಗಿಂತ ಜಾಸ್ತಿ ಕಸನೇ ಇದೆ. ಅದೇನು ಸೊಪ್ಪು ಅಂತ ತಂದುಕೊಟ್ನೋ ಏನೋ. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಹಿಟ್ಟನ್ನ ಕೂಡ ನಿದ್ದು ಎತ್ತಿಟ್ಟೆ. ಆಮೇಲೆ ಬಿಸಿನೀರು ಕೂಡ ಕುದಿಯೋಕೆ ಇಟ್ಟಿದ್ದೆ. ಬಿಸಿನೀರು ಕೂಡ ರೆಡಿ ಆಯಿತು. ಅದು ಏನಕ್ಕೆ ಅಂದರೆ ನನ್ನ ಬ್ಲಾಕ್ ಕಾಫಿಗೆ, ನನ್ನ ಫೇವ್ರೆಟ್ ಕಾಫಿಗೋಸ್ಕರ. ಸೊ ಕಾಫಿ ಕೂಡ ರೆಡಿ ಮಾಡಿಕೊಂಡು ಲಾಸ್ಟು ಟಚಪ್ ಕೊಡೋಣ, ಎಂಡಿಂಗ್ ವಿಡಿಯೋನ ಇವತ್ತು ವಿಡಿಯೋ ಮುಗಿಸೋಣ ಅಂದ್ಬಿಟ್ಟು ಸೊ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು, ಅದಕ್ಕೆ ಲೆಮನ್ ನೋಡಿ, ಲೆಮನಲ್ಲಿ ಅದು ಏನದು ಬೀಜ ಇರುತ್ತೆ, ಅದನ್ನೆಲ್ಲ ತೆಗೆದು. ಹಾಯ್ ಗಾಯ್ಸ್, ವಿತೌಟ್ ರೆಕಾರ್ಡಿಂಗ್ ಎಲ್ಲ ವಿಡಿಯೋ ಮುಗಿಸ್ದೆ. ಈಗ ಫೈನಲಿ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಬಟ್ಟೆ ಇತ್ತು ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು, ನೆಕ್ಸ್ಟ್ ಇದೆ ಇನ್ನು ಚಪಾತಿ ಮಾಡಬೇಕು, ಬೇಬಿಗೆ ಫುಡ್ ಮಾಡಬೇಕು ಅಷ್ಟೇ. ಅದೆರಡು ಮಾಡೋಣ, ಅದಕ್ಕೆ ಮುಂಚೆ ಬಟ್ಟೆ ಫೋಲ್ಡ್ ಮಾಡಿರೋಣ. ಈಗ 7 o'clock ಆಗಿದೆ. ಸೊ ಹಸ್ಬೆಂಡ್ ಕೂಡ ಮನೇಲಿ ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ಎಲ್ಲ ಮುಗಿಸ್ಬೋದು ಅಂದ್ಕೊಂಡು ಸೊ ಒಂದು ಶಾರ್ಟ್ಲಿ ವಿಡಿಯೋ ಮಾಡೋಣ ಅಂತ ಬಂದೆ ಗಾಯ್ಸ್. ಸೊ ನನ್ನ ಬ್ಲಾಕ್ ಕಾಫಿ ರೆಡಿ ಇದೆ, ಕುಡಿಬೇಕು ಇವಾಗ. ಹೇಗನ್ನಿಸ್ತು ನನ್ನ ವಿಡಿಯೋ ಬಗ್ಗೆ? ನೀವು ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ. ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕಾಗಿತ್ತು, ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಿಲ್ಲ ಗೈಸ್. ಅದರಿಂದ ಅದನ್ನು ಒಂದು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ದು ಕ್ಲೀನ್ ಮಾಡೋದು ಯಾಕೆ, ಅದಕ್ಕೋಸ್ಕರನೇ ಒಂದು ಬ್ಲಾಗ್ ಮಾಡ್ತಿದ್ದೀನಿ ಅಂತ ನಿಮಗೆ ಡೌಟ್ ಬಂದಿದ್ದರೆ ಡೆಫಿನೆಟ್ಲಿ ಐ ಕ್ಲಿಯರ್ ದಟ್ ಡೌಟ್. ಏನಂದರೆ, ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಏನೇನು ಕಲೆಕ್ಷನ್ಸ್ ಇದೆ ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಸೊ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ. ಅದರೊಳಗೆ ನಾನು ಹಾಕೋ ಪರ್ಫ್ಯೂಮ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಸ್ಕಿನ್ ಕೇರ್ಸ್ ಆಗಿರ್ಬೋದು, ಆಮೇಲೆ ನನ್ನ ವಾಚ್ ಕಲೆಕ್ಷನ್ಸ್ ಆಗಿರ್ಬೋದು, ಲಾಟ್ ಆಫ್ ಇದೆ. ಸೊ ಅದೆಲ್ಲ ನಾನು ನೆಕ್ಸ್ಟ್ ವಾಟ್ಸ್ ದೇರ್ ಇನ್ ಮೈ ಡ್ರೆಸ್ಸಿಂಗ್ ಟೇಬಲ್ ಅಂತ ಬ್ಲಾಗ್ ಮಾಡ್ತೀನಿ. ಓಕೆ, ಆ ಬ್ಲಾಗಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋದ್ರ ಜೊತೆಗೆ ಅದರಲ್ಲಿರುವಂಥ ಹಿಸ್ಟ್ರಿ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಗಾಯ್ಸ್. ಇದರಲ್ಲಿ ಏನಾದರೂ ಇಷ್ಟ ಆಯಿತಾ? ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನಿಮಗೆ ಹೊಸ ಟಾಪಿಕ್ಸ್ ಯಾವುದಕ್ಕೆ ಬೇಕಾಗಿದೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ. ಅದನ್ನು ವಿಡಿಯೋ ಕೂಡ ಮಾಡೋಣ, ಬಿಕಾಸ್ ನನಗೂ ಕೂಡ ಟಾಪಿಕ್ ಸಿಕ್ತಂಗೆ ಆಗುತ್ತಲ್ವಾ. ನನ್ನ ಇವತ್ತಿನ ವಿಡಿಯೋವನ್ನು ನಾನು ಕ್ಲೋಸ್ ಮಾಡಲು ಬಯಸುತ್ತಿದ್ದೇನೆ. ನಿಮಗೆ ಏನು ಅನಿಸುತ್ತೆ? ಮುಗಿಸ್ಲಾ ಅಥವಾ ಇನ್ನೂ ಮಾಡಲಾ? ಇಷ್ಟೇ ಸದ್ಯಕ್ಕೆ, ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಓಕೆ, ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ಆಲ್ರೆಡಿ 7 ಆಗಿಬಿಟ್ಟಿದೆ ಗೈಸ್, ಅದರಿಂದ ಬೇಗನೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಪ್ಲೀಸ್. ನಾನು ಈಗ ರೀಸೆಂಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಡೋಂಟ್ ಫರ್ಗೆಟ್ ಟು ಶೇರ್ ಯುವರ್ ಫ್ರೆಂಡ್ ಸರ್ಕಲ್. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ನನ್ನ ಬ್ಲಾಗನ್ನು ಶೇರ್ ಮಾಡಿ, ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ಬೆಲ್ ಬಟನ್ನ ಮೆಟ್ಟೋದನ್ನು ಮರಿಬೇಡಿ ಮಾರೆ. ಓಕೆ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದನ್ನು ಮಾತ್ರ ಡೋಂಟ್ ಫರ್ಗೆಟ್ ದಟ್ ಅಂತ ಹೇಳ್ತಾ ಥ್ಯಾಂಕ್ ಯು. ಏನಪ್ಪ ಹೇಳು, ವಿಡಿಯೋ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾತಾಡ್ತಾನೆ ಇದ್ದಾಳೆ, ಕುಯ್ತಾನೆ ಇದ್ದಾಳೆ ಅನ್ಕೋಬೇಡಿ.
ಖಂಡಿತ ನಾನೀಗ ಸ್ಟಾಪ್ ಮಾಡ್ತಿದ್ದೀನಿ ಗಾಯ್ಸ್. ನೀವು ಹೋಗಿ ಉಂಡು ಮಲ್ಕೊಳ್ಳಿ ಗಾಯ್ಸ್. ಬಾಯ್, ಸಿ ಯು.